ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. GPSTR ಎಕ್ಸಾಮ್ನ ಪಾಸ್ ಮಾಡೋದು ಬರೀ ಹಾರ್ಡ್ ವರ್ಕ್ ಅಲ್ಲ, ಕರೆಕ್ಟ್ ಸ್ಟ್ರಾಟಜಿ. ಸೊ ಇವತ್ತು ನಾವು ಎಕ್ಸಾಮ್ ಪ್ಯಾಟ್ರನ್, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ 90% ರೂಲ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ GPSTR, ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ಫಸ್ಟ್ ಲೆಟ್ ಅಸ್ ಲುಕ್ ಅಟ್ ದ ಸ್ಟ್ರಕ್ಚರ್. GPSTR ಪೇಪರ್ 2 ಟೋಟಲ್ 150 ಮಾರ್ಕ್ಸ್ಗೆ ಇರುತ್ತೆ. ಪಾರ್ಟ್ ಎ 50 ಮಾರ್ಕ್ಸ್ MCQs ಇರುತ್ತೆ. ಇಲ್ಲಿ ಅಕ್ಯುರೇಸಿ ತುಂಬ ಇಂಪಾರ್ಟೆಂಟ್. ಪಾರ್ಟ್ ಬಿ 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇಲ್ಲಿ ನೀವು ಆನ್ಸರ್ಸ್ನ ಡೀಟೇಲ್ ಆಗಿ ಬರಿಬೇಕು. ಸೊ ಬೇಸಿಕಲಿ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಹಾಗೆ ಡಿಸ್ಕ್ರಿಪ್ಟಿವ್ ಸೆಕ್ಷನ್ ಅಲ್ಲಿ ಮಾರ್ಕ್ಸ್ ಯಾವ ಥರ ಡಿವೈಡ್ ಆಗಿದೆ ಅಂತ ನೋಡೋಣ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿದೆ ಅಂತಂದರೆ 8 ಕ್ವಶನ್ಸ್ ಇರುತ್ತೆ. ಫಾರ್ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ? 16 ಮಾರ್ಕ್ಸ್. ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರುತ್ತೆ? 24 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ ನಮಗೆ ಈ ಮೀಡಿಯಮ್ ಆನ್ಸರ್ಸಿಂದ 72 ಮಾರ್ಕ್ಸ್ ಬರುತ್ತೆ. ಹಾಗೆ 4 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 3 ಕ್ವಶನ್ಸ್ ಇರುತ್ತೆ. ನಮಗೆ ಟೋಟಲ್ ಎಷ್ಟು ಸಿಗುತ್ತೆ ಅದರಿಂದ ಅಂದರೆ 12 ಮಾರ್ಕ್ಸ್. ಸೊ ಇಲ್ಲಿ ನಮಗೆ ಜಾಸ್ತಿ ಮಾರ್ಕ್ಸ್ ತಂದು ಕೊಡೋ ಕ್ವಶನ್ ಟೈಪ್ ಯಾವುದು ಅಂದರೆ ಮೀಡಿಯಮ್ ಆನ್ಸರ್ ಟೈಪ್. ಸೊ ನಾವು ಫೋಕಸ್ ಮಾಡಬೇಕಾಗಿರೋದು ಮೀಡಿಯಮ್ ಆನ್ಸರ್ ಟೈಪ್ಸ್ ಕ್ವಶನ್ಸ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಇವಾಗ ನಾವು ಸ್ಟ್ರಾಟಜಿ ನೋಡೋಣ. ಯಾವ ಥರ ಡಿಸ್ಕ್ರಿಪ್ಟಿವ್ ಸೆಕ್ಷನಲ್ಲಿ ಮಾರ್ಕ್ಸ್ ಯಾವ ಥರ ತೆಗಿಬೇಕು ಮಾರ್ಕ್ಸ್ನ ಅಂತ ನೋಡ್ಕೊಳ್ಳೋಣ. 2 ಮಾರ್ಕ್ಸ್ ಕ್ವಶನ್ಗೆ ನಾವು ಅಟ್ಲೀಸ್ಟು 4 ಕ್ಲಿಯರ್ ಪಾಯಿಂಟ್ಸ್ನ ಬರಿಬೇಕು. ಹಾಗೆ 3 ಮಾರ್ಕ್ಸ್ ಕ್ವಶನ್ಗೆ 6 ಕ್ಲಿಯರ್ ಪಾಯಿಂಟ್ಸ್ ಆರ್ ಮಸ್ಟ್. ಆ್ಯಂಡ್ 4 ಮಾರ್ಕ್ಸ್ಗೆ ಬರೀ ಪಾಯಿಂಟ್ಸ್ ಇದ್ದರೆ ಸಾಲದು, ಕನ್ಫರ್ಮ್ ಆಗಿ ಒಂದು ಡಯಾಗ್ರಾಮ್ ಅಥವಾ ಫಾರ್ಮುಲಾ ಡೆರಿವೇಷನ್ ಇರಲೇಬೇಕು. ಸೊ ದಿಸ್ ಈಸ್ ವೇರ್ ಯು ಗೆಟ್ ಫುಲ್ ಮಾರ್ಕ್ಸ್. ಹಾಗಾಗಿ ಇಲ್ಲಿ ನಾವು ಎಷ್ಟು ಪಾಯಿಂಟ್ಸ್ ಬರಿತೀವಿ ಅನ್ನೋದು ಮುಖ್ಯ ಆಗಲ್ಲ, ನಾವು ಎಷ್ಟು ವ್ಯಾಲಿಡ್ ಆ್ಯಂಡ್ ಸ್ಟ್ರಾಂಗ್ ಪಾಯಿಂಟ್ಸ್ ಬರಿತೀವಿ ಅಂತ ತುಂಬ ಮುಖ್ಯವಾಗುತ್ತೆ. ಇವಾಗ ನಾವು ಪ್ರಶ್ನೆಗಳು ಎಲ್ಲಿಂದ ಬರ್ತವೆ, ಎಲ್ಲಿಂದ ಕೇಳಲಾಗುತ್ತೆ ಅಂತ ತಿಳ್ಕೊಳ್ಳೋಣ. 80% ಆಫ್ ದ ಸೋರ್ಸು 6ನೇ ಕ್ಲಾಸಿಂದ 10ನೇ ಕ್ಲಾಸಿನ KTBS ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ಸಿಂದ, ಹಾಗೆ NCERT ಟೆಕ್ಸ್ಟ್ ಬುಕ್ಸಿಂದ ಬರುತ್ತೆ. ಅದೇ ಇಲ್ಲಿ ಟ್ವಿಸ್ಟ್ ಏನಂತಂದರೆ ಕಾನ್ಸೆಪ್ಟ್ ಬೇಸಿಕ್ ಇದ್ದರೂ ಡಿಫಿಕಲ್ಟಿ ಲೆವೆಲ್ ಮಾತ್ರ PUC ರೇಂಜ್ಗೆ ಪುಷ್ ಮಾಡ್ತಾರೆ. ಸೊ ಡೀಪ್ ಸ್ಟಡಿ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ನಾವು ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ನಾವು ಈಸಿಯಾಗಿ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಇವಾಗ ನಾವು ಇಂಪಾರ್ಟೆಂಟ್ ಟಾಪಿಕ್ಸ್ನ ಯಾವ್ಯಾವ ಅಂತ ನೋಡೋಣ. ಬಯಾಲಜಿನಲ್ಲಿ ಸ್ಕೋರ್ ಮಾಡೋದು ಈಸಿ, ಬಟ್ ನೀವು ಈ ಟಾಪಿಕ್ಸ್ನ ಮಾತ್ರ ಫೋಕಸ್ ಮಾಡಿದರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೆಲ್ ಆ್ಯಂಡ್ ಟಿಶ್ಯೂಸ್, ಇದರಲ್ಲಿ ಪ್ಲಾಂಟ್ ವರ್ಸಸ್ ಅನಿಮಲ್ ಟಿಶ್ಯೂ ಡಿಫ್ರೆನ್ಸ್ನ ಕಲ್ತ್ಕೋಬೇಕು. ನೆಕ್ಸ್ಟ್ ಲೈಫ್ ಪ್ರೋಸೆಸಸ್, ಡೈಜೆಷನ್ ಆ್ಯಂಡ್ ರೆಸ್ಪಿರೇಷನಲ್ಲಿ ತುಂಬ ಕ್ವೆಶನ್ಸು ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಹಾಗೆ control and coordination, heredity, here also questions will come and these are most repeated topics. Next, physics. Here light, ray diagrams for mirrors and lenses are definite questions. ಇಲ್ಲಿ ಎಲೆಕ್ಟ್ರಿಸಿಟಿ, ಹೋಮ್ಸ್ ಲಾ, ನಿಯಮ, ಸರಣಿ ಮತ್ತು ಸಮಾಂತರ ಜೋಡಣೆ ಇವೆಲ್ಲ ರಿಪೀಟೆಡ್ ಕ್ವೆಶನ್ಸ್ ಆಗಿ ಬರುತ್ತೆ. ಸೊ ನಾವು ಇಲ್ಲಿ ಈ ಟಾಪಿಕ್ಸ್ನ ಜಾಸ್ತಿ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಕೆಮಿಸ್ಟ್ರಿನಲ್ಲಿ ಇಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡೋದು ಮರಲೇಬಾರ್ದು. ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಆಗಿರ್ಬೋದು, ಮೆಟಲ್ಸು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ GPSTR. ಸೊ ನಾನು ಕೊಟ್ಟಿರೋಂಥ ಈ ಟಾಪಿಕ್ಸ್ನ ಫಸ್ಟ್ ಕವರ್ ಮಾಡ್ಕೊಳ್ಳಿ. ಆವಾಗ ನಾವು ಈಸಿಯಾಗಿ ಸ್ಕೋರ್ ಮಾಡೋದು ಈಸಿ ಆಗುತ್ತೆ. ನಾವು ಐ ವಿಲ್ ಟಾಕ್ ಅಬೌಟ್ ಗೋಲ್ಡನ್ ಟಿಪ್ಸ್. ನಿಮ್ಮ ಸ್ಕೋರ್ ಬೂಸ್ಟ್ ಮಾಡೋಕ್ಕೆ ಈ 3 ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ಫಸ್ಟ್, ಡಯಾಗ್ರಾಮ್ಸ್. ಸೈನ್ಸ್ ಪೇಪರಲ್ಲಿ ಡಯಾಗ್ರಾಮ್ಸ್ಗೆ ಪ್ರಿಯಾರಿಟಿ ಕೊಡಲೇಬೇಕು. ಹಾಗೆ ನೆಕ್ಸ್ಟ್, ಕೀವರ್ಡ್ಸ್, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡೋದು ಮರಿಲೇಬಾರ್ದು. ಥರ್ಡ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಟೈಮ್ ಮ್ಯಾನೇಜ್ಮೆಂಟ್. 150 ಮಾರ್ಕ್ಸ್ನ 3 ಅವರ್ಸಲ್ಲಿ ಮುಗಿಸೋಕ್ಕೆ ಫಾಸ್ಟಾಗಿ ನಾವು ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸೊ ಡೋಂಟ್ ಫಾರ್ಗೆಟ್ ದೀಸ್ ಗೋಲ್ಡನ್ ಟಿಪ್ಸ್. ನೆಕ್ಸ್ಟ್ ಒನ್, ಲೆಟ್ ಅಸ್ ಟಾಕ್ ಅಬೌಟ್ 90:10 ಮೆರಿಟ್ ರೂಲ್. ನಿಮ್ಮ ಸೆಲೆಕ್ಷನ್ ಬರೀ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿಲ್ಲ. ಇಲ್ಲಿ 70% ವೇಟೇಜು ನಿಮ್ಮ GPSTR CET ಸ್ಕೋರಿಂದ ಬರುತ್ತೆ. ಆದರೆ 20% ವೇಟೇಜು ಟೆಟ್ ಸ್ಕೋರಿಂದ ಬರುತ್ತೆ.
ಫಾರ್ ಎಕ್ಸಾಂಪಲ್ 125 ಸ್ಕೋರ್ ಇದ್ದರೆ 16% ಮೆರಿಟ್ ನಿಮ್ಮ ಕೈಯಲ್ಲಿ ಇದ್ದ ಹಾಗೆ 10% ವೇಟೇಜು ನಿಮ್ಮ ಅಕಾಡೆಮಿಕ್ ಮಾರ್ಕ್ಸ್ ಅಂದರೆ ಡಿಗ್ರಿ ಮತ್ತು BEd ಇಂದ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ಎಕ್ಸಾಮ್ ಸ್ಟ್ರಾಟಜಿ ಫಾರ್ GPSTR. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬಯಾಲಜಿ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಿತ್ MCQs ಆ್ಯಂಡ್ ಡಿಸ್ಕ್ರಿಪ್ಟಿವ್ ಕ್ವೆಶನ್.